ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಸ್ನೇಹಿತರುಗಳು ಬಂದು ನನಗೆ ಶುಭ ಕೋರಿದ್ದಾರೆ. ಅವರೆಲ್ಲರಿಗೂ ನನ್ನ ತುಂಬು ಹೃದಯಗಳ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕರ್ನಾಟಕ ರೆಡ್ಡಿ ಜನಸಂಘದ ನಿರ್ದೇಶಕರು ಹಾಗೂ ಸರ್ಜಾಪುರ ಬಿಜೆಪಿ ಮಂಡಳದ ಮಾಜಿ ಅಧ್ಯಕ್ಷರಾದ ಕಾಡ ಅಗ್ರಹಾರ ಜಯಪ್ರಕಾಶ್ ರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಹಿತೈಷಿಗಳ ಹಾಗೂ ಅಭಿಮಾನಿಗಳ ಜೊತೆಗೂಡಿ ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಸ್ನೇಹಿತರು ಹಿತೈಷಿಗಳು ಕಾಡ ಅಗ್ರಹಾರ ಜಯಪ್ರಕಾಶ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದರು. ಈ ವೇಳೆ ಕಾಡಾಗ್ರಹಾರ ಜಯಪ್ರಕಾಶ್ ರವರು ಮಾತನಾಡಿ, ಕ್ಷೇತ್ರದ ಜನರು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ಎಂದಿಗೂ ನಾನು ಅವರಿಗೆ ಚಿರಋಣಿಯಾಗಿರುತ್ತೇನೆ ಎಂದರು. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಹರೀಶ್ ಬಾಬು ಅಶೋಕ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರೆಡ್ಡಿ ಜನಸಂಘದ ಎಸ್ಆರ್ಟಿ ಅಶೋಕ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ರಾಜಾರೆಡ್ಡಿ, ಶಾಂತರಾಜ್, ಬಾಬುರೆಡ್ಡಿ, ಪ್ರಭಾಕರ್ ರೆಡ್ಡಿ, ಕೃಷ್ಣಾರೆಡ್ಡಿ, ಮುಖಂಡರಾದ ದೊಡ್ಡ ಹಗಡೆ ಶಂಕರ್, ಶ್ರೀನಿವಾಸ್ ಪುಣ್ಯಕೋಟಿ, ಟಿವಿ ಬಾಬು, ವಿಬೈ, ವೆಂಕಟಸ್ವಾಮಿ ರೆಡ್ಡಿ, ಉಮೇಶ್ ಬಾಬು, ಮಂಜು ಸರ್ಜಾ, ಗೋಪಿ, ರಾಮಕೃಷ್ಣಾರೆಡ್ಡಿ, ವಿಜಯ ಕೃಷ್ಣ, ಲಕ್ಷ್ಮೀನಾರಾಯಣ್, ಗೋಣಿಘಟ್ಟಪುರ, ರಾಮು, ಶ್ರೀಧರ್ ರೆಡ್ಡಿ, ರಾಜೇಶ್, ವೆಂಕಟೇಶ್, ಮಣಿಕಂಠ, ವೆಂಕಟೇಶ್, ಶ್ರೀನಿವಾಸ್, ದೇವರಾಜ್, ಮಧು, ನಾಗೇಶ್, ವೇಣು, ರಮೇಶ್ ರೆಡ್ಡಿ ಮತ್ತು ವಿವಿಧ ಪಕ್ಷದ ಮುಖಂಡರುಗಳು ಹಾಗೂ ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು ಭಾಗವಹಿಸಿದ್ರು.
ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಸ್ನೇಹಿತರುಗಳು ಬಂದು ನನಗೆ ಶುಭ ಕೋರಿದ್ದಾರೆ. ಅವರೆಲ್ಲರಿಗೂ ನನ್ನ ತುಂಬು ಹೃದಯಗಳ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ನಾಯಕರುಗಳು ಬಂದು ಇವತ್ತು ಶುಭ ಕೋರಿದ್ದಾರೆ. ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ SRT ಅಶೋಕ್ ಅವರು, ನಮ್ಮ ಕರ್ನಾಟಕ ರೆಡ್ಡಿ ಜನ ಸಂಘದ ನಿರ್ದೇಶಕರಾದಂಥ ನಮ್ಮ ಸೋಮಶೇಖರ್ ರೆಡ್ಡಿ ಅವರು, ಮತ್ತು ಮತ್ತೊಬ್ಬ ಆತ್ಮೀಯ ಸ್ನೇಹಿತರಾದಂಥ ರಾಜಾರೆಡ್ಡಿ ಅವರು, ಕರ್ನಾಟಕ ರೆಡ್ಡಿ ಜನ ಸಂಘದ ಜಂಟಿ ಕಾರ್ಯದರ್ಶಿ ಅವರು, ಮತ್ತು ಅದೇ ರೀತಿ ಇನ್ನೂ ಕರ್ನಾಟಕ ರೆಡ್ಡಿ ಜನ ಸಂಘದ ನಿರ್ದೇಶಕರಾದಂಥ ಶಾಂತರಾಜ್ ಅವರು, ನಮ್ಮ ಬಾಬು ರೆಡ್ಡಿ ಅವರು, ಮತ್ತು ನಮ್ಮ ಪ್ರಭಾಕರ್ ರೆಡ್ಡಿ ಅವರು, ಇವರೆಲ್ಲ ಬಂದು ನಮಗೆ ಕರ್ನಾಟಕ ರೆಡ್ಡಿ ಜನಸಂಘದ ವತಿಯಿಂದ ಶುಭಾಶಯನ ಕೋರಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಾಲೂಕಿನ ಅನೇಕ ನಾಯಕರುಗಳು ಬಂದು ಇವತ್ತು ಶುಭ ಕೋರಿದ್ದಾರೆ. ಮುಖ್ಯವಾಗಿ TV ಬಾಬು ಇರ್ಬೋದು, ಮತ್ತು ನಮ್ಮ BBI ವೆಂಕಟಸ್ವಾಮಿ ರೆಡ್ಡಿ ಅವರು ಇರ್ಬೋದು, ಮತ್ತು ನಮ್ಮ ಉಮೇಶ್ ಬಾಬು ಅವರು, ಮತ್ತು ನಮ್ಮ ಗೋಪಿಯವರು, ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ರಾಮಕೃಷ್ಣ ರೆಡ್ಡಿ ಅವರು, ಜಿಲ್ಲಾ ಪಂಚಾಯತಿಯವರು ನಮ್ಮ ಸದಸ್ಯರಾದಂಥ ವಿಜಯ್ ಕೃಷ್ಣ ಅವರು, ಲಕ್ಷ್ಮೀನಾರಾಯಣ ಅವರು, ಮತ್ತು ಮುಖ್ಯವಾಗಿ ಈ ವರ್ತೂರು ಭಾಗದ ನಮ್ಮ ನಾಯಕರಾದಂಥ ಶ್ರೀಧರ್ ರೆಡ್ಡಿ ಅವರು, ಮತ್ತು ನಮ್ಮ ರಾಜೇಶು, ಮತ್ತು ನಮ್ಮ ವೆಂಕಟೇಶು, ಮತ್ತು ಮುತ್ಸಂದ್ರ ಕಿಟ್ಟಿಯವರು, ಇವರೆಲ್ಲರೂ ಬಂದು ನಮಗೆ ಶುಭಾಶಯನ ಕೋರಿದ್ದಾರೆ. ನಮ್ಮ ಶುಭಾಶಯವನ್ನು ಕೋರೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ಹರೀಶ್ ಬಾಬು ಅವರು, ಮತ್ತು ನಮ್ಮ ಅಶೋಕ್ ಅವರು, ಅವರೆಲ್ಲ ತುಂಬ ಅವರ ಸಹಕಾರದಿಂದ, ಅವರ ಪರಿಶ್ರಮದಿಂದ ಇಷ್ಟು ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕ್ರಮ ರೂಪುಗೊಂಡಿದೆ. ಮತ್ತು ನಮ್ಮ ಮಣಿಕಂಠ ಅವರು ಇರ್ಬೋದು, ವೆಂಕಟೇಶ್ ಅವರು, ಎಲ್ಲ ನಮ್ಮ ಸ್ನೇಹಿತರುಗಳು ಬಂದು ಶುಭ ಕೋರಿದ್ದಾರೆ. ಮತ್ತು ಮಂಜು ಸರ್ಜಾ ಅವರು, ಶ್ರೀನಿವಾಸ್ ಅವರು, ಮತ್ತು ನಮ್ಮ ಸರ್ಜಾಪುರದ ಮತ್ತು ಎಲ್ಲ ಪಂಚಾಯತಿಗಳಿಂದ ನಮ್ಮ ಆತ್ಮೀಯ ಸ್ನೇಹಿತರುಗಳು ಬಂದು ನಮಗೆ ಶುಭ ಕೋರಿದ್ದಾರೆ. ನಮ್ಮ ಕರ್ನಾಟಕ ನಮ್ಮ ರೈತ ಹೋರಾಟಗಾರದಂಥ ನಮ್ಮ ದೇವರಾಜ್ ಅವರು, ಮಧು ಅವರು, ನಾಗೇಶ್ ಅವರು, ವೇಣು, ಎಲ್ಲ ನಮ್ಮ ರೈತ ಮುಖಂಡರು ಸಹಿತ ಬಂದು ನಮಗೆ ಇದನ್ನು ನನಗೆ ಶುಭ ಕೋರಿದ್ದಾರೆ ಹುಟ್ಟುಹಬ್ಬದ ಪ್ರಯುಕ್ತ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಕೋರುತ್ತಾ, ಮತ್ತು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ರೂಪುಗೊಳ್ಳಲು ಎಲ್ಲ ಕಾರಣಕರ್ತರಾದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದಿನ ನಮ್ಮ ನೆಚ್ಚಿನ ನಾಯಕರಾದ ಜಯಪ್ರಕಾಶ್ ಅಣ್ಣ JP ಅವರ ಹುಟ್ಟುಹಬ್ಬವನ್ನು ತುಂಬ ಸರಳವಾಗಿ ಸ್ನೇಹಿತರ ಜೊತೆ, ನಮ್ಮ ಆನೇಕಲ್ ತಾಲೂಕಿನ ನಾಯಕರ ಜೊತೆ ಸರಳವಾಗಿ ಈ ದಿನ ಆಚರಿಸ್ತಾ ಇದ್ದೀವಿ. ಅವ್ರಿಗೆ ದೇವರು ಇನ್ನೂ 100 ವರ್ಷ ಐಶ್ವರ್ಯ ಕೊಡಲಿ ಅಂತ ಕೋರ್ಕೊಳ್ತಾ, ಅವ್ರ ರಾಜಕೀಯದಲ್ಲಿ ಹಾಗೂ ಉದ್ಯಮದಲ್ಲಿ, ರಾಜಕೀಯಕ್ಕಿಂತ ಅವರು ತುಂಬ ಉದ್ಯಮನೇ ಜಾಸ್ತಿ ಅವ್ರದ್ದು. ಉದ್ಯಮದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮ ಸ್ನೇಹಿತರ ಪರವಾಗಿ ನಮ್ಮ ಹರೀಶ್ ಬಾಬಣ್ಣ ಹಾಗೂ ನಮ್ಮ ಹರೀಶು, ಮಂಜು ಇವರೆಲ್ಲ ಸೇರಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇವತ್ತು ನಡೆಸ್ಕೊಟ್ಟಿದ್ದೀವಿ. ಈ ದಿನ ಸುಮಾರು ಒಂದು 150-200 ಜನ ಊಟ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ. ಅವರೆಲ್ಲ ಇಲ್ಲಿ ಅವ್ರಿಗೆ ಶುಭ ಹಾರೈಸೋಕ್ಕೆ ಬಂದಿದ್ದರು. ಅವ್ರಿಗೆಲ್ಲ ಧನ್ಯವಾದಗಳು. ನಮ್ಮ ಒಂದು ಫೋನ್ ಕರೆಗೆ ಬಂದು ಎಲ್ಲರೂ ಬಂದು ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳು. ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಜಯಪ್ರಕಾಶ್ ಅಣ್ಣವ್ರಿಗೆ ಇನ್ನೂ ಉನ್ನತವಾದ ಸ್ಥಾನ ರಾಜಕೀಯದಲ್ಲಿ ಇನ್ನೂ ಸಿಗಲಿ ಅಂತ ನಮ್ಮದೆಲ್ಲ ಆಶಯ ಸಿಗುತ್ತೆ. ಹಾಗೂ ನಮ್ಮ ತಾಲೂಕಿನ ನಾಯಕರಾದ ನಾರಾಯಣ ಸ್ವಾಮಣ್ಣವರ ನೇತೃತ್ವದಲ್ಲಿ ಉನ್ನತ ಸ್ಥಾನ ಸಿಗಲಿ ನಮ್ಮ JP ಅಣ್ಣಗೆ. ಹಾಗೂ ಮತ್ತೊಮ್ಮೆ ನಮ್ಮ ಅಣ್ಣವ್ರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳು. ಇಂಥ ಹುಟ್ಟುಹಬ್ಬಗಳು ಇನ್ನೂ 100 ಹಲವಾರು ಹುಟ್ಟುಹಬ್ಬ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಆತ್ಮೀಯರು ಹಾಗೂ ಗುರುಗಳು ಸಮನಾದಂಥ ಜಯಪ್ರಕಾಶ್ ರೆಡ್ಡಿ ಮತ್ತು JP ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಇನ್ನೂ 100 ವರ್ಷ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ತಾ, ಈ ದಿನ ಬಂದಿದ್ದ ಎಲ್ಲ ಹುಟ್ಟುಹಬ್ಬ ಶುಭಾಶಯ ಕೋರಿದ ಎಲ್ಲ ಆತ್ಮೀಯ ಇವರಿಗೆಲ್ಲನೂ ಸ್ನೇಹಿತರಿಗೆಲ್ಲನೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರಾದ ನಮ್ಮ ಜಯಪ್ರಕಾಶ್ JP ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು, ಹಿರಿಯರು, ಆತ್ಮೀಯರು ಆದ ಜಯಪ್ರಕಾಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವರ ಶ್ರೀಮತಿಯವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, ಯಮರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ
ಕಾರ್ಯನಿರ್ವಹಿಸಿದ್ದು ನಮ್ಮ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತರಾಗಿ ತುಂಬ ಎತ್ತರದ ಮಟ್ಟಕ್ಕೆ ಬೆಳೆದಿರ್ತಾರೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾಯಿದ್ವಿ. ಇವತ್ತು ನಮ್ಮ ಸಹೋದರ ಜಯಪ್ರಕಾಶ್ ಅವ್ರದ್ದು ಹುಟ್ಟುಹಬ್ಬ ಕಾರ್ಯಕ್ರಮ ಇದೆ. ಆತ್ಮೀಯರಾದಂಥ ಜಯಪ್ರಕಾಶ್ ಅವರಿಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹಾರೈಸ್ತಾ ಅವರ ಜೀವನದಲ್ಲಿ ಸುಖ, ಶಾಂತಿ, ಅಧಿಕಾರ, ಅಂತಸ್ತು ಎಲ್ಲ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಕಾಡಗ್ರಹದ ಜಯಪ್ರಕಾಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಜಯಪ್ರಕಾಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ದಿನ ಈ ಒಂದು ಜಾಗದಲ್ಲಿ ಅವರಿಗೆ ತುಂಬ ಅದ್ಧೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಆಯಸ್ಸು ಅಂತ ಸಿಕ್ಕಲಿ ಮತ್ತು ಸಮಾಜಮುಖಿ ಕೆಲಸಗಳನ್ನು ಅವರು ಒಳ್ಳೆಯದಾಗಿ ನಡೆಸ್ಕೊಂಡು ಹೋಗಲಿ ಅಂತೇಳಿ ಆಶಿಸುತ್ತೇನೆ. ಜೈ ಹಿಂದ್. ಈ ದಿನ ಆತ್ಮೀಯ ಸ್ನೇಹಿತರು ಹಾಗೂ ನಿರಂತರವಾಗಿ ಜೊತೆಯಲ್ಲಿರ್ತಕ್ಕಂಥ ಕರ್ನಾಟಕ ರೆಡ್ಡಿ ಜನಸಂಘದ ನಿರ್ದೇಶಕರಾದಂಥ JP ಜಯಪ್ರಕಾಶ್ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯಗಳು. ಜಯಪ್ರಕಾಶ್ ಅವರು ಹಲವಾರು ರಾಜಕಾರಣ ಹುದ್ದೆಗಳಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಹಲವಾರು ಸಾಧನೆಗಳು ಮಾಡಿಕೊಂಡು ಭಾಳಷ್ಟು ಬಡಬಗ್ಗರಿಗೆ ಸಹಾಯ ಮಾಡಿಕೊಂಡು ಈ ಭಾಗದಲ್ಲಿ ಉನ್ನತ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ನಮ್ಮ ಆತ್ಮೀಯ ಸ್ನೇಹಿತರಾಗಿರೋದು ತುಂಬ ಸಂತೋಷ ತಂದಿರತಕ್ಕಂಥ ವಿಷಯ. ಮುಂದಿನ ದಿನಗಳಲ್ಲಿ ಅವ್ರು ಏನು ಅಂದ್ಕೊಂಡಿದ್ದಾರೋ ಆ ರೀತಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ. ಈ ಭಾಗದಲ್ಲಿ ರಾಜಕಾರಣದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ಭಗವಂತನ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದಲ್ಲಿ ಒಬ್ಬ ಶಾಸಕರಾಗಿ ಗುರುತಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೀವಿ. ಭಗವಂತ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು, ಆರೋಗ್ಯಗಳು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ. ನಮ್ಮ ಜಯಪ್ರಕಾಶ್ ಅವರ 52ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ಔತಣಕೂಟಕ್ಕೆ ಬಂದಂಥ ಎಲ್ಲ ಅತಿಥಿಗಳಿಗೂ ನಮಸ್ಕರಿಸುತ್ತಾ, ಮುಂದೆ ಪ್ರತಿ ವರ್ಷವೂ ಇದೇ ಥರನೇ ವಿಜೃಂಭಣೆಯಿಂದನೂ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು 100 ವರ್ಷ ಆಯಸ್ಸು, ಆರೋಗ್ಯ ಭಗವಂತನ ಎಲ್ಲ ಕೊಡಲಿ ಅಂದ್ಬಿಟ್ಟು ನಾನು ಪ್ರಾರ್ಥಿಸುತ್ತೇನೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಮಂಡಲದ ಭಾರತೀಯ ಜನತಾ ಪಕ್ಷದ ನಿಕಟಪೂರ್ವ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ JP ಅವರ ಜನ್ಮದಿನ ಇಂದು. ಅವರಿಗೆ ಭಗವಂತ ದೀರ್ಘಾಯುಷು, ಆರೋಗ್ಯ, ಅಧಿಕಾರ, ಇನ್ನೂ ಸಮಾಜ ಸೇವೆ ಮಾಡೋಂಥ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರು ಸುಮಾರು ವರ್ಷಗಳ ಕಾಲ ಅವರು ಕೇವಲ ಆನೇಕಲ್ ಕ್ಷೇತ್ರಕ್ಕೆ ಅಲ್ಲ, ನಮ್ಮ ಪಕ್ಕದ ಮಾದೇಪುರ ಕ್ಷೇತ್ರದಲ್ಲೂ ಸಹ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿರ್ಬೋದು, ಸಾರ್ವಜನಿಕ ಕಾರ್ಯಕ್ರಮಗಳಿಗಾಗಿರ್ಬೋದು, ಎಲ್ಲ ರೀತಿಯಾಗೂ ಅವರು ಸಹಕಾರ ಕೊಟ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ಭಗವಂತ ಮತ್ತಷ್ಟು ಸಮಾಜ ಸೇವೆ ಮಾಡೋಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇನೆ. ನಮ್ಮ ಪ್ರೀತಿಯ ನಾಯಕರಾದಂಥ ಶ್ರೀಯುತ ಜಯಪ್ರಕಾಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಇವರು ನಮ್ಮ ತಾಲೂಕಿನಲ್ಲಿ ಒಂದು BJPಯ ಸಕ್ರಿಯ ನಾಯಕರಾಗಿರ್ತಾರೆ ಹಾಗೂ ಕರ್ನಾಟಕ ರೆಡ್ಡಿ ಜನಸಂಘದ ಸದಸ್ಯರಾಗೂ ಸಹ ಇರ್ತಾರೆ. ಇವರು ಈ ದಿವಸ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಇವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಕೊಟ್ಟು ಸಕಲ ರೀತಿಯಾಗಿ ಸಮೃದ್ಧಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೈ ಹಿಂದ್. ನಮ್ಮ ಆತ್ಮೀಯರು, ನಮ್ಮ ಜಯಪ್ರಕಾಶ್ ಅಣ್ಣವರು ಸಹೋದರ ಸಮನರಾದ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿ ಬಂದಿದ್ದಂಥ ಎಲ್ಲ ನಮ್ಮ ಆತ್ಮೀಯರಿಗೆ ಹೃತ್ಪೂರ್ವಕ ಸ್ವಾಗತ. ಇಲ್ಲಿ ಬಂದು ನಮ್ಮ JP ಅಣ್ಣವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಹಾರೈಸಿರುವಂಥವ್ರಿಗೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಅವರಿಗೆ ಆಯುಷು, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ. ಇನ್ನೂ ರಾಜಕೀಯ ಜೀವನದಲ್ಲಿ ಅವ್ರು ಇನ್ನೂ ಉತ್ತಮವಾದ ಸ್ಥಾನಮಾನಗಳು ದೊರಕಲಿ ಅಂತೇಳಿ ನಾನು ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತೀನಿ ದೇವ್ರನ್ನ. ನಮ್ಮ ಜಯಪ್ರಕಾಶ್ ಅಣ್ಣವರು, ನಮ್ಮ ನಾಯಕರಾದಂಥ ಜಯಪ್ರಕಾಶ್ ಅಣ್ಣರ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ದಿನದಂದು ನಮ್ಮ ಅಶೋಕಣ್ಣ ಹಾಗೂ ಹರೀಶಣ್ಣನವರು ಆಯೋಜನೆಯಿಂದ ಎಲ್ಲ ನಮ್ಮ ಮುಖಂಡರು, ಅವರ ಹಿತೈಷಿಗಳು ಬಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ನೀಡಲೆಂದು ಸಮಾಜಮುಖಿ ಕಾರ್ಯಕ್ರಮಗಳು ಮತ್ತು ಜನಸೇವೆ ಮಾಡೋದಕ್ಕೆ ಉದ್ಯಮದಲ್ಲೂ ಇನ್ನೂ ಹೆಚ್ಚಿನ ಬೆಳಿಬೇಕಂತ ನಾವು ಹುಟ್ಟುಹಬ್ಬದ ದಿನದಂದು ಒಂದು ಶುಭಾಶಯ ಕೊಡ್ತಾಯಿದ್ದೀವಿ.